ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪೌಲರು ಫಿಲಿಪ್ಪದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಕರ್ತನೇ, ನೀವು ಸಮಸ್ತವನ್ನ ತಿಳಿದಿದ್ದೀರಿ. ನನ್ನ ಬಗ್ಗೆಯೂ ಎಲ್ಲವನ್ನ ನೀವು ತಿಳಿದಿದ್ದೀರಿ. ನನ್ನ ಎಲ್ಲ ಆಲೋಚನೆಯನ್ನ ನೀವು ಬಲ್ಲಾತರಾಗಿದ್ದೀರಿ. ಪ್ರಭುವೇ, ನನ್ನ ಬಗ್ಗೆ ನೀವು ಕಾಳಜಿ ವಹಿಸಿರುವುದರಿಂದ ಇಂದಿನವರೆವಿಗೂ ನಾನು ಸುರಕ್ಷಿತನಾಗಿದ್ದೇನೆ. ಪ್ರಭು, ನೀವು ನಿಮ್ಮ ವಾಕ್ಯದಲ್ಲಿ ಚಿಂತಿಸಬೇಡ, ಬದಲಾಗಿ ಎಲ್ಲದರ ಬಗ್ಗೆಯೂ ಪ್ರಾರ್ಥಿಸು ಮತ್ತು ನಿಮಗೆ ಬೇಕಾಗಿರುವ ಅಗತ್ಯಗಳಿಗಾಗಿ ನನ್ನೊಟ್ಟಿಗೆ ಮಾತನಾಡು ಎಂದು ನುಡಿದಿದ್ದೀರಿ. ಕರ್ತನೇ, ನಾನು ತುಂಬಾ ಚಿಂತಿಸುವುದನ್ನು ನಿಲ್ಲಿಸಲು ಮತ್ತು ನಿಮ್ಮ ಕೃಪೆಯಿಂದ ನನ್ನ ಎಲ್ಲ ಆತಂಕದ ಆಲೋಚನೆಗಳಿಂದ ದೂರವಾಗಲು ಮತ್ತು ತಿಳುವಳಿಕೆಯನ್ನು ಮೀರಿದ ನಿಮ್ಮ ದೈವಿಕ ಶಾಂತಿಯನ್ನು ನನಗೆ ದಯಪಾಲಿಸಿರಿ. ನಮ್ಮ ಮನಸ್ಸನ್ನು ಯೇಸು ಕ್ರಿಸ್ತರ ಮೇಲೆ ಕೇಂದ್ರೀಕರಿಸಲು ನಮಗೆ ನಿಮ್ಮ ಕೃಪಾ ಅನುಗ್ರಹವನ್ನ ದಯಪಾಲಿಸಿರಿ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಆತಂಕಕಾರಿ ಕಲ್ಪನೆಗಳು ಹೊರಹೊಮ್ಮಲು ಪ್ರಾರಂಭಿಸಿದಾಗ ನಾವು ತಕ್ಷಣ ನನ್ನ ಆಲೋಚನೆಗಳನ್ನ ಯೇಸು ಕ್ರಿಸ್ತರ ಕಡೆಗೆ ನನ್ನ ಮನಸ್ಸನ್ನ ತಿರುಗಿಸಲು ಮತ್ತು ದೇವರ ವಾಕ್ಯದ ಈ ವಚನದಲ್ಲಿ ಭರವಸೆ ಇಟ್ಟು ದೇವರನ್ನ ಪ್ರಾರ್ಥಿಸಲು, ಅದರಂತೆ ಜೀವಿಸಲು ನಿಮ್ಮ ಅಭಯ ಆಶೀರ್ವಾದ ದಯಪಾಲಿಸಬೇಕೆಂದು ನಮ್ಮ ಕರ್ತನೂ ರಕ್ಷಕನೂ ಆದಂತ ಯೇಸು ಸ್ವಾಮಿ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ನಿತ್ಯಕ್ಕೂ ಸದಾ ಜೀವಿಸುವ ದೇವರೇ, ಆಮೆನ್.